ಮಧ್ಯಪ್ರಾಚ್ಯ ಯುದ್ಧದಿಂದ ಈಗ ಹುಬ್ಬಳ್ಳಿಯಲ್ಲೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಹುತೇಕ ಎಲ್ಪಿಜಿ ಆಟೋ ಬಂಕ್ಗಳಲ್ಲಿ ಗ್ಯಾಸ್ ಕೊರತೆ ಉಂಟಾಗಿದೆ. ಎಲ್ಲೋದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಬಂಕ್ಗಳಲ್ಲಿ ಏಕಾಏಕಿ ಗ್ಯಾಸ್ ಬೆಲೆ ಏರಿಕೆ ಕೂಡ ಮಾಡಲಾಗಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಆಟೋ ಚಾಲಕರು. ರಸ್ತೆಯುದ್ದಕ್ಕೂ ಆಟೋಗಳನ್ನ ನಿಲ್ಲಿಸಿರುವಂತಹ ಆಟೋ ಚಾಲಕರು ಭಾರತ್ ಮಿಲ್ ರಸ್ತೆಯ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. 68 ರೂಪಾಯಿ ಇದ್ದಂತ ಆಟೋ ಗ್ಯಾಸ್ ಬೆಲೆ ಈಗ 86 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಬಂಕ್ ಮಾಲೀಕರಿಂದ ಹಗಲು ದರೋಡೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು. ಪ್ರತಿಭಟನೆ ಕೂಡ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ದಿಢೀರಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಗಲು ದರೋಡೆ ರೀತಿಯಲ್ಲಿ ಮನಸು ಇಚ್ಛೆ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದೀಗ ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಇದೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಒಂದೊಂದು ಕಡೆ ಹೋಗಿ ಈ ಒಂದು ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆ ಆಗಿದೆ. ಅದಾದ ನಂತರ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ದೇಶಗಳಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. 31, 32 ದಿನ ಆಯ್ತು. ಈ ಒಂದು ಯುದ್ಧ ನೆಪ ಇಟ್ಟುಕೊಂಡು ಇವತ್ತು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ಆಟೋ ರಿಕ್ಷಾ ಚಾಲಕರಿಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಹರಿಸ್ತಾ ಇಲ್ಲ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ LPG ಗ್ಯಾಸ್ ಪಂಪಿನ ಮಾಲೀಕರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ಹೆಚ್ಚಳ ಮಾಡ್ತಾ ಇದ್ದಾರೆ. 53 ರೂಪಾಯಿ, 54 ರೂಪಾಯಿ ಮೊದಲು ಇದ್ದಂತ ಒಂದು ತಿಂಗಳ ಹಿಂದೆ ಇದ್ದಂತ LPG ಗ್ಯಾಸ್ ದರ ಇವತ್ತು 85 ರೂಪಾಯಿ, 75 ರೂಪಾಯಿ, 94 ರೂಪಾಯಿ, 102 ರೂಪಾಯಿ ಹೆಚ್ಚಳ ಮಾಡಿ ಆಟೋ ರಿಕ್ಷಾ ಚಾಲಕರನ್ನ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ. ಆಟೋ ರಿಕ್ಷಾ ಚಾಲಕರನ್ನ ಇವತ್ತು ಹಗಲು ದರೋಡೆ ಮಾಡುವಂತ ಕೆಲಸ ಇವತ್ತು LPG ಗ್ಯಾಸ್ ಪಂಪಿನ ಮಾಲೀಕರು ಮಾಡ್ತಿದ್ದಾರೆ. ಇದರ ಒಂದು ವಿಚಾರವಾಗಿಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಈ ಒಂದು ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆದವರು ಈ ಒಂದು LPG ಗ್ಯಾಸ್ ಪಂಪಿನ ಮಾಲೀಕರ ಮೇಲೆ ಕ್ರಮ ತಗೋಬೇಕು. ಯಾಕೆ ಕ್ರಮ ತಗೊಳ್ಬೇಕು ಅಂತಂದ್ರೆ ಹೆಚ್ಚು ದರ ತಗೋತಾ ಇದ್ದಾರೆ ಆಟೋ ರಿಕ್ಷಾ ಚಾಲಕರನ್ನ. ಇವತ್ತು ನಾವು 200 ರೂಪಾಯಿ, 300 ರೂಪಾಯಿ ದುಡ್ಕೊಂಡು ತಿನ್ನುವಂತ ಪರಿಸ್ಥಿತಿ ನಮ್ದು. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಸರ್ಕಾರದ ಆದೇಶ ಇಲ್ಲ ಅಂದ್ರೂ ಕೂಡ ಇವತ್ತು LPG ಗ್ಯಾಸ್ ಪಂಪಿನ ಮಾಲೀಕರು ತಾವೇ ರೇಟ್ ಅನ್ನು ಹೆಚ್ಚಳ ಮಾಡಿ ಇವತ್ತು